ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಒಂದು ರೆಸಿಪಿ ಬಂದು ಗಣೇಶನಿಗೆ ಪ್ರಿಯವಾದಂಥ ಮೋದಕ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋದನ್ನು ತಿಳಿಯೋಣ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ 1 ಸ್ಪೂನು ಬಾದಾಮ್, 1 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿಯನ್ನು ಹಾಗೂ 3/4 ಬಟ್ಲ ಅಷ್ಟು ಬೆಲ್ಲವನ್ನು ಹಾಗೂ 2 ಬಟ್ಲಷ್ಟು ಕೊಬ್ಬರಿಯನ್ನು ನಾನಿಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೂ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಬೇಕಾಗುತ್ತೆ. ಈಗ ನಾವು ಇವೆಲ್ಲವನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತ ನೋಡೋಣ. ಈಗ ನಾವು ಇಲ್ಲಿ 1-2 ಪದಾರ್ಥಗಳನ್ನು ಹುರಿಕೊಳ್ಬೇಕಾಗುತ್ತೆ. ಏನಪ್ಪ ಅಂದರೆ ಎಳ್ಳನ್ನು ನಾವು ಇಲ್ಲಿ ಹುರಿಕೊಳ್ಬೇಕು. ಗೋಡಂಬಿ ಮತ್ತು ಬಾದಾಮಿಯನ್ನು ನಾವು ಇಲ್ಲಿ ಹುರಿಕೊಳ್ಬೇಕಾಗತ್ತೆ. ಈಗ ಮೊದಲಿಗೆ ಎಳ್ಳನ್ನು ನಾವು ಇಲ್ಲಿ ಹುರಿಕೊಳ್ಳೋಣ. ಎಳ್ಳು ನಮಗೆ ಹುರಿದಿದ್ದು ಗೊತ್ತಾಗಬೇಕು ಅಂತ ಅಂದರೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಎಳ್ಳು ಚಟಪಟ ಅಂತ ಸಿಡಿತಾ ಬರುತ್ತೆ, ಹಾಗೂ ಕೆಂಪಗಾಗ್ತಾ ಬರುತ್ತೆ. ಆವಾಗ ಅದು ಕಂಪ್ಲೀಟಾಗಿ ಹುರಿದಿದೆ ಅಂತ ನಮಗೆ ಗೊತ್ತಾಗತ್ತೆ. ಆವಾಗ ಎಳ್ಳನ್ನು ತೆಗೆದು ಬಿಡಬೇಕು. ನೋಡಿ, ಇಲ್ಲಿ ಚಟಪಟ ಅಂತ ಸಿಡಿತಾ ಇದೆ. ಈಗ ನಾನು ಇಲ್ಲಿ ಹದವಾಗಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರಿದುಕೊಂಡು ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ಹೀಗೆ ಇಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಕೂಡ ಇದೇ ರೀತಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ನೀವು ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದಾಗ ನಾವು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ನಿಮಗೆ ತಲುಪುತ್ತೆ. ನೀವೇ ಮೊದಲಿಗೆ ನಮ್ಮ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತೆ. ಈಗ 2 ಹುರಿದುಕೊಂಡಾಯಿತು. ಇಲ್ಲಿ ಕೊಬ್ಬರಿಯನ್ನು ನಾವು ಪೀಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈಗ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು, ಯಾಕೆಂದರೆ ಕೆಲವೊಂದು ಪದಾರ್ಥವನ್ನು ಸೇರಿಸಿದಾಗ ಅದು ನುಣ್ಣಗಾಗಿ ಬರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಸ್ವಲ್ಪ ತರಿನೇ ಮೊದಲಿಗೆ ರುಬ್ಕೊಳ್ಬೇಕು. ಇದಾದ ನಂತರ ನಾವು ಹುರಿದ ಪದಾರ್ಥಗಳನ್ನು ಸೇರಿಸಿ ಮತ್ತೆ ಪೌಡ್ರ್ ಮಾಡ್ಕೊಳ್ಬೇಕು. ಇಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಎಳ್ಳನ್ನು ಸೇರಿಸಿ ಪೌಡ್ರ್ ಮಾಡ್ಕೊಳ್ಬೇಕು. ಅದು ಕೂಡ ಪೌಡ್ರ್ ಮಾಡ್ಕೊಂಡಾಯಿತು. ಈಗ ಅದನ್ನು ಕೂಡ ಕೊಬ್ಬರಿಯಲ್ಲಿ ನಾವು ಹಾಕಿಕೊಳ್ಬೇಕು. ಕೊಬ್ಬರಿ ಪೌಡ್ರ್ ಕೂಡ ಅದನ್ನು ಸೇರಿಸ್ಕೊಳ್ಬೇಕು. ಇದಾದ ನಂತರ ಬೆಲ್ಲವನ್ನು ನಾವು ಈ ಪೌಡರ್ಗೆ ಸೇರಿಸ್ಕೊಳ್ಬೇಕು. ನಾವು ಬೆಲ್ಲ ನೀವು ಕರಿಸ್ಕೊಳ್ಳೋದಲ್ವಾ ಅಂತ ಕೇಳ್ಬೋದು. ಇಲ್ಲ, ನಾವು ಇಲ್ಲಿ ಕರಗಿಸೋದಿಲ್ಲ. ಅದನ್ನು ಹಾಗೆ ಹಾಕಿಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಅಂದಾಗ ನಮಗೆ ಉಂಡೆ ಕಟ್ಟಲು ಸರಿಯಾಗಿ ಬರುತ್ತೆ. ಯಾಕೆಂದರೆ ಇಲ್ಲೇ ಮೋದಕವನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಾಡ್ಕೊಳ್ತಿರ್ತೀವಿ ಅಲ್ವ, ಅದಕ್ಕಾಗಿ ನಾವಿಲ್ಲಿ ಈ ರೀತಿ ಬೆಲ್ಲವನ್ನು ಸೇರಿಸಿ ನಾವು ರುಬ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಉಳ್ಳೆಗಳನ್ನು ಮಾಡಿಕೊಂಡು ಉಂಡೆ ಥರ ಮಾಡಿಕೊಂಡು ಮೋದಕಗಳನ್ನು ಮಾಡ್ತೇವೆ. ನೋಡಿ, ಇಲ್ಲಿ 1 ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ತೇನೆ. ಇದು ಇಲ್ಲಿ ಇನ್ನೊಂದು ಪದಾರ್ಥ ಏನಪ್ಪ ಅಂದರೆ ನಟ್ಮಗ್ ಅಂದರೆ ಜಾಕಾಯಿ ಕೂಡ ಒಳ್ಳೆ ಸುವಾಸನೆ ಕೊಡುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಒಂದು ಚಿಕ್ಕ 2 ಪೀಸ್ಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಇದನ್ನು ಸ್ವಲ್ಪನೇ ಜಾರಲ್ಲಿ ಹಾಕಿಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಳ್ಬೇಕು. ಈ ಥರ
ಮಿಕ್ಸ್ ಮಾಡಿದ್ದಾಯಿತು. ಈಗ ಜಾರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಕೊಂಡು ನಾವು ಮತ್ತೆ ಇದನ್ನು ರುಬ್ಕೊಂಡು ಬರಬೇಕು. ಅಂದಾಗ ನಮಗೆ ಮೋದಕ ಮಾಡೋದಕ್ಕೆ ಇದು ಉಂಡೆ ಕಟ್ಟಲು ಮೆದುವಾಗಿ ಪೇಸ್ಟ್ ಥರ ಬರುತ್ತೆ. ನೋಡಿ, ಈ ಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಕೂಡ ನುಣ್ಣಗೆ ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಮಾಡ್ಕೊಳ್ಬೇಕು ಮೋದಕ ಮಾಡೋದಿದ್ದರೆ. ಈಗ ಇದನ್ನು ಮತ್ತೆ ಉಳಿದದ್ದನ್ನು ನಾನು ಮತ್ತೆ ಜಾರಲ್ಲಿ ಈ ಥರ ಪೌಡ್ರ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಎಲ್ಲವನ್ನು ಪೌಡ್ರ್ ಮಾಡಿಕೊಂಡ ನಂತರ ಮೋದಕವನ್ನು ಮಾಡಲು ನಾವಿಲ್ಲಿ ಕಣಕವನ್ನು ಮಾಡಿಕೊಳ್ಬೇಕು. ಕಣಕಕ್ಕೆ ಏನೇನು ಹಾಕ್ಕೊಳ್ತೀವಿ ಅಂತ ನಾವು ನೋಡೋಣ. ಸಂಕಷ್ಟಹರಿ ಚತುರ್ಥಿ ಪೂಜೆಯನ್ನು ಮಾಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಮಾಡಿದರೆ ತುಂಬ ಜೀವನದಲ್ಲಿ ನಾವು ಕಷ್ಟ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ತೇವೆ. ಹೀಗೆ ಪ್ರತಿ ತಿಂಗಳು ಕೂಡ ಇದನ್ನು ಸಂಕಷ್ಟಹರ ಚತುರ್ಥಿಯನ್ನು ನಾವು ವ್ರತವನ್ನು ಮಾಡೋರು 21 ತಿಂಗಳು ವ್ರತವನ್ನು ಮಾಡ್ತಾರೆ. ಸಾಧ್ಯವಾಗದೇ ಇದ್ದವರು ಅಂಗಾರಿಕ ಸಂಕಷ್ಟಿ ಅಂತ ಮಂಗಳವಾರದಂದು ಬರುತ್ತೆ. ಆವಾಗ ಒಂದೇ ದಿನ ಮಂಗಳವಾರ ಬಂದಾಗ ಒಂದೇ ದಿನ ಮಾಡ್ಕೊಳ್ಬಹುದು. ಆ ಒಂದು ದಿನ ಸಂಕಷ್ಟಹರಿ ಮಾಡಿಕೊಂಡ್ರೆ ನಾವು 21 ಸಂಕಷ್ಟಿಗೆ ಮಾಡಿಕೊಳ್ಳುವಷ್ಟು ಸಮ ಆಗುತ್ತೆ. ನೋಡಿ, ಈ ಥರ ಪೇಸ್ಟ್ ಥರ ಬಂದಾಗ ಈ ಥರ ನಮಗೆ ರೋಲಾಗಿ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು. ಯಾಕೆ ಮೋದಕ ಚಿಕ್ಕ ಚಿಕ್ಕಾಗಿ ಮಾಡ್ಕೊಳ್ಬೇಕು ಅಲ್ವಾ, ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ನಾವು ಇದನ್ನು ಉಂಡೆ ಮಾಡಿಕೊಳ್ಳಲು ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ಈಗ ಇವನ್ನ ಗೋಲಿ ಆಕಾರದಲ್ಲಿ ಮಾಡಿಕೊಳ್ಬೇಕು. ಈ ಥರ ರೌಂಡಾಗಿ ಉಂಡೆ ಕಟ್ಕೊಳ್ಬೇಕು. ಹೀಗೆ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ನಂತರ ಇದಕ್ಕೆ ಕಣಕವನ್ನು ಮಾಡಲು ನಾವು ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾವು 1.5 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ನಾನು ಕಣಕವನ್ನು ನಾದಿಕೊಳ್ಳುತ್ತೇನೆ. ನೋಡಿ, ಬೌಲ್ಗೆ 1.5 ಕಪ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಚಿರೋಟಿ ರವೆ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮೂರನ್ನು ಸೇರಿಸಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಹಿಟ್ಟನ್ನು ನಾದಿಕೊಳ್ಬೇಕು. ಚಪಾತಿ ಹಿಟ್ಟಿನಂತೆ ಅಥವಾ ಪುರಿ ಹಿಟ್ಟಿನಂತೆ ನಾವಿಲ್ಲಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ಹೀಗೆ ಸ್ವಲ್ಪ ಏಕೆ ಮೈದಾ ಹಿಟ್ಟು ಭಾಳ ನೀರನ್ನು ಹಿಡಿದುಕೊಳ್ಳೋದಿಲ್ಲ. ಅದಕ್ಕಾಗಿ ನಾವು ನೋಡಿಕೊಂಡು ಇಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟು ನಾದ್ಕೊಳ್ಬೇಕು. ನೀವು ಗಣೇಶ ಚತುರ್ಥಿಗೆ ಅಥವಾ ಸಂಕಷ್ಟಹರ ಚತುರ್ಥಿಗೆ ಏನೇನು ನೈವೇದ್ಯ ಮಾಡ್ತೀರಿ ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದರೆ ಒಳ್ಳೆಯದು. ಅಂದರೆ ಎಲ್ರಿಗೂ ಯಾರ್ಯಾರು ಏನೇನು ನೈವೇದ್ಯ ಮಾಡ್ತಾರೆ ಅಂತ ತಿಳಿಯುತ್ತೆ. ಹೀಗೆ ಒಂದು 10-15 ನಿಮಿಷ ಇದನ್ನು ನಾದ್ಕೊಂಡ್ಮೇಲೆ ಒಂದು ಬೌಲ್ ಮುಚ್ಚಿ ನೆನೆಯಲ್ಲಿ ಬಿಟ್ಬಿಡಬೇಕು. ನೆನೆದ ನಂತರ ನಾವು ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದನ್ನು
ಮತ್ತು ಹದವಾಗಿ ಮಿದ್ಕೊಳ್ಬೇಕು. ಏಕೆಂದರೆ ಹಿಟ್ಟು ನೆಂದಿರುತ್ತೆ ಅಲ್ವಾ, ಅದಕ್ಕೆ ಅದನ್ನು ಸಮವಾಗಿ ಮಾಡಿಕೊಳ್ಬೇಕು. ಹೀಗೆ ನಾದಿಕೊಂಡಾಗ ಅದು ಎಲ್ಲ ಸರಿ ಹೊಂದುತ್ತೆ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ನಾವು ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ನೋಡಿ, ಎಣ್ಣೆ ಹಚ್ಚಿ ಈ ಥರ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿಕೊಂಡು ನಾವು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ಈಗ ಎಲ್ಲವನ್ನು ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಓಂ ಗಂ ಗಣಪತಯೇ ನಮಃ ಅಂತ ನಾವು ಮೊದಲಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ನಂತರ ಗಣೇಶ ಸ್ತೋತ್ರಗಳನ್ನು ಹೇಳಬೇಕು. ಗಣೇಶ ಸಂಕಷ್ಟಿ ಚತುರ್ಥಿ ವ್ರತ ಕಥೆಯನ್ನು ಓದಬೇಕು. ಹಾಗೂ ಗಣೇಶ ಅಷ್ಟೋತ್ತರ ನಾಮಾವಳಿಯನ್ನು ಹೇಳುತ್ತಾ ಇಲ್ಲಿ ನಾವು ಗಣೇಶನಿಗೆ ಗರಕೆ ಮತ್ತು ಎಕ್ಕದ ಹೂಗಳನ್ನು ಮತ್ತು ಇಲ್ಲಿ ಬೇರೆ ಹೂಗಳನ್ನು ಇಲ್ಲಿ ನಾವು ಕೆಂಪು ಹೂಗಳನ್ನು ಆಮೇಲೆ ದಾಸವಾಳ ಹೂಗಳನ್ನು ಮೇನ್ ನಾವಿಲ್ಲಿ ಗಣೇಶ ಪೂಜೆಗೆ ತಗೊಳ್ಬೇಕು. ಅದೆಲ್ಲವನ್ನು ಅರ್ಚನೆಗೆ ಉಪಯೋಗಿಸಿಕೊಳ್ಬೇಕು. ಅಲಂಕಾರಕ್ಕೂ ಕೂಡ ನೀವು ಉಪಯೋಗಿಸಿಕೊಂಡು ಉಳಿದಷ್ಟು ಅರ್ಚನೆಗಾಗಿ ನೀವು ಉಪಯೋಗ ಮಾಡಿಕೊಳ್ಬೇಕು. ಗಣೇಶ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳುತ್ತಾ ಇಲ್ಲಿ 108 ಅರ್ಚನೆಯನ್ನು ನಾವು ಮಾಡಿಕೊಳ್ಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಳಿಗಳನ್ನು ಮಾಡಿಕೊಂಡು ನಾವು ಈ ಥರ ಚಿಕ್ಕ ಪುರಿಯಂತೆ ಲಟ್ಟಿಸಿಕೊಳ್ಬೇಕು. ಈ ಥರ ಎಲೆಯನ್ನು ಲಟ್ಟಿಸಿಕೊಂಡಾಗ ಮೋದಕವನ್ನು ಮಾಡಲು ನಮಗೆ ಬರುತ್ತೆ. ಈಗ ಇದರಲ್ಲಿ ನಾವು ಅದನ್ನು ಉಂಡೆಗಳನ್ನು ಮಾಡಿಕೊಂಡಿದ್ದೀವಿ ಅಲ್ವ, ಅದನ್ನು ಇಟ್ಟು ನಾವು ಈ ಥರ ಮಡಿಚಿಕೊಂಡು ಅದನ್ನು ಮೇಲೆ ಒಂದು ಡಿಸೈನ್ ಬರೋ ಹಾಗೆ ನಾವು ಹಿಂಗೆ ಸುತ್ತಿ ಮೇಲೆ ಗೋಪುರದಂತೆ ಮಾಡಿಕೊಳ್ಬೇಕು. ಅಂದಾಗ ಇದು ಮೋದಕ ರೆಡಿಯಾಗುತ್ತೆ. ನೋಡಿ, ಈಗ ಎಲ್ಲವನ್ನು ಹೀಗೆ ಮಾಡಿಕೊಳ್ಬೇಕು. ಈಗ ಒಂದನ್ನು ಮಾಡಿ ತೋರಿಸಿದ್ದೀನಿ. ಈಗ ಇನ್ನೊಂದನ್ನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಈ ಥರ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಈ ಥರ ಹೀಗೆ ಎಡ್ಜಸ್ಸನ್ನು ನಾವು ಹೀಗೆ ಮಡಿಚ್ಕೊಂಡು ಮೇಲೆ ಈ ಥರ ಗೋಲಿ ಥರ ಮಾಡಿಕೊಳ್ಬೇಕು. ಆಮೇಲೆ ಹಿಂಗತ್ತೆ ಅದನ್ನು ಉದ್ದಕ್ಕೆ ಮಾಡಿಕೊಂಡು ಡಿಸೈನ್ ಮಾಡಿಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಲ್ವಾ. ಹೀಗೆ ಎಲ್ಲವನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಇತ್ತ ಒಲೆ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲು ಇಟ್ಕೊಳ್ಬೇಕು. ನೀರು ಕುದಿಬೇಕು. ಚೆನ್ನಾಗಿ ಕುದ್ದಾಗ ಇಲ್ಲಿ ಅದಕ್ಕೆ ನಾವು 1-2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆಯಲ್ಲಿ ಹಾಕಿಕೊಂಡು ಆಮೇಲೆ ನಾವು ಮೋದಕಗಳನ್ನು ಹಾಕ್ಕೊಳ್ಬೇಕು. ಎಣ್ಣೆ ಹಾಕುವುದು ಯಾಕೆ ಅಂತ ಕೇಳುತ್ತೀರಾ? ಅಂದರೆ ನೀರಿನಲ್ಲಿ ಡೈರೆಕ್ಟಾಗಿ ಮೋದಕಗಳನ್ನು ಹಾಕ್ಕೊಂಡ್ರೆ ಪಾತ್ರೆಗೆ ಹಿಡಿದುಕೊಳ್ಳಬಳುತ್ತೆ. ಅದಕ್ಕಾಗಿ ಎಣ್ಣೆಯನ್ನು ಹಾಕಿದಾಗ ಒಂದಕ್ಕೊಂದು ಅಂಟೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಎಣ್ಣೆಯನ್ನು ಸೇರಿಸಬೇಕು. ಮತ್ತು ಎಣ್ಣೆ ಹಾಕಿ ಬೇಯಿಸಿಕೊಂಡಾಗ ರುಚಿ ಕೂಡ ಅಷ್ಟೇ ಸೊಗಸಾಗಿ ಬರುತ್ತೆ. ಈ ಕಾರಣಕ್ಕಾಗಿ ನಾವು ಇಲ್ಲಿ ಕುದಿಯುವ ನೀರಿಗೆ ಎಣ್ಣೆಯನ್ನು ಹಾಕಬೇಕು. ನೋಡಿ, ಈಗ ಮೊದಲಿಗೆ ನಾನು ಒಂದು ಒಬ್ಬಿ ಮಾಡಿಕೊಂಡಿದ್ದೆ. ಈಗ 2ನೇ ಒಬ್ಬಿಯನ್ನು ನಾನು ಮೋದಕಗಳನ್ನು ಹಾಕಿಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. ಇದು ಹೇಗೆ ಬೆಂದಿದ್ದು ನಮಗೆ ಗೊತ್ತಾಗುತ್ತೆ ಅಂತೀರ? ಅದು ಬೆಂದಾಗ ಮೋದಕ ಮೇಲೆ ಎದ್ದು ಬರುತ್ತೆ, ಅಂದರೆ ನೀರಿನಲ್ಲಿ ತೇಲುತ್ತೆ.
ಆವಾಗ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಸರಿಯಾದ ಕ್ರಮ. ಮೇಲೆ ಬಂದಾಗ ಬೆಂದಿದೆ ಅಂತ ನಮಗೆ ತಿಳಿಯುತ್ತೆ. ಆವಾಗ ಮೋದಕಗಳನ್ನು ನೀರಿನಿಂದ ಹೊರಗೆ ತೆಗೆದುಬಿಡಬೇಕು. ನೋಡಿ, ಈಗ ಒಂದೊಂದೇ ಮೇಲೆ ಬರ್ತಾ ಇದೆ ನೋಡಿ. ಇದು ಬೇಯೋದು ಒಂದು ಕ್ರಮ. ಈಗ ಒಂದೆರಡು ಸಲ ಇದನ್ನು ಸ್ವಲ್ಪ ಕೈಯಾಡಿಸಿ ಹೊರಗೆ ತೆಗೆದುಬಿಡಬೇಕು. ನೀವು ಕೂಡ ಮೋದಕವನ್ನು ಹೇಗೆ ಮಾಡ್ತೀರಿ, ರುಚಿ ಹೇಗಿರುತ್ತೆ ಅಂತ ನೀವು ಕೂಡ ಮಾಡಿ ನೋಡಿ. ನಮಗೆ ಕಮೆಂಟ್ ಮೂಲಕ ನೀವು ಮಾಡಿದ ಮೋದಕದ ರುಚಿನ ತಿಳಿಸಿ, ವಿಧಾನವನ್ನು ತಿಳಿಸಿ ಅಂತ ಹೇಳ್ತಾ, ನೋಡಿ ರೆಡಿ ಆಯಿತು ನಮ್ಮ ಮೋದಕಗಳು. ಈಗ ಗಣೇಶನಿಗೆ ನೈವೇದ್ಯ ಮಾಡೋದೊಂದೇ ಬಾಕಿ. ಈಗ ನೈವೇದ್ಯ ಮಾಡಿಕೊಂಡು ಬರ್ತೇನೆ. ಇದನ್ನು ನಾವು ಟೇಸ್ಟ್ ಮಾಡೋಣ. ಆವಾಗ ನೋಡಿ, ನೈವೇದ್ಯ ಮಾಡಿದ್ದಾಯಿತು. ಈಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹೀಗೆ ಹಾಕ್ಕೊಳ್ಬೇಕು. ಹೀಗೆ ತುಪ್ಪವನ್ನು ಹಾಕ್ಕೊಂಡು ನಾವು ನೈವೇದ್ಯ ಮಾಡಿದ್ದನ್ನು ನಾವು ಪೂಜೆ ಮಾಡ್ತಕ್ಕವರು ಮೊದಲಿಗೆ ಸೇವನೆ ಮಾಡಬೇಕು. ಒಂದು 5 ಕಡುಬುಗಳನ್ನಾದರೂ ನಾವು ನೈವೇದ್ಯ ಮಾಡಿದ್ದನ್ನು ಸೇವಿಸಬೇಕು. ಅದಕ್ಕೆ ನಾನು ಇಲ್ಲಿ ಟೇಸ್ಟ್ ನೋಡಿದ್ದು ಆಯಿತು, ನೈವೇದ್ಯವನ್ನು ನಾನು ಸೇವನೆ ಮಾಡಿದ್ದು ಆಯಿತು. ನೀವು